ಇಷ್ಟೊಂದು ಖುಷಿಯಾಗಿದ್ದೀರಾ? ನಮ್ಗೆಲ್ಲ ಮಸಾಲೆ ದೋಸೆ ಕೊಡಿಸ್ತೀರಾ? ಯೋಚನೆ ನಾನು ವೇಟ್ ಮಾಡ್ತಾ ಇರೋದು ಕಾದಂಬರಿ. ಕಥೆ ಕವನ ಆಯ್ತು, ಈಗ ಕಾದಂಬರಿನ? ಎಷ್ಟು ಪೇಜ್ ಇದೆ, ಎಷ್ಟು ದಪ್ಪ ಇದೆ, ಯಾರು ಬರ್ದಿರೋದು? ಕಾದಂಬರಿ ಇಸ್ ನಾಟ್ ಅ ಬುಕ್. ಅವಳು ನನ್ನ ದೊಡ್ಡಪ್ಪನ ಮಗಳು. ಶಿ ಇಸ್ ಸೋ ಬ್ಯೂಟಿಫುಲ್ ಗೊತ್ತಾ? ನನಗಿಂತನಾ? ಕಥೆಯಲ್ಲಿ ಕಸ್ತೂರಿಯಲ್ಲಿ. ಅವಳಿಗೆ ಕಾದಂಬರಿ ಅಂತ ಯಾರ ಹೆಸರಿಟ್ಟು? ಅಂಕಿತ ಪುಸ್ತಕ ಪ್ರಕಾಶನದ. ಅವಳ ಸ್ಟೈಲು, ನೀಟ್ನೆಸ್ ಇವೆಲ್ಲ ನೋಡಿ ಕಲ್ತ್ಕೋಬೇಕು. ಅವಳಿಗೆ ಎಂಥ ಗುಡ್ ಮ್ಯಾನರ್ಸ್ ಇದೆ ಗೊತ್ತಾ? ಹಂಗಿದ್ರೆ ನಮ್ಗೆ ಯಾಕೆ ಮ್ಯಾನರ್ಸ್ ಇಲ್ವಾ? ಈ ಮನೇಲಿ ಗುಡ್ಡು ಇಲ್ಲ, ಮ್ಯಾನರ್ಸ್ ಇಲ್ಲ, ಡಿಸಿಪ್ಲಿನ್ ಅನ್ನೋದು ಸ್ಯಾಂಪಲ್ಗೂ ಸಿಗಲ್ಲ. ನೋಡಿ ಅವ್ಳು ಬಂದಾಗ ನೀವೆಲ್ಲ ಹಲ್ಕಿರ್ಕೊಂಡು ನಿಂತ್ಕೋಬೇಡಿ, ನೀಟಾಗಿ ವೆಲ್ಕಮ್ ಮಾಡಿ. ಓಕೆ? ಚೆನ್ನಾಗಿರ್ತಾರೆ ಅಂತ ಗೊತ್ತಿರಲಿಲ್ಲ. ಅದು ದೊಡ್ಡ ಖುಷಿ ಆಡಿ ಅಂತ ಸುಮ್ಮನೆ ಒಂದು ಡೈಲಾಗ್ ಬಿಟ್ಟೆ, ಅದು ನನಗೆ ರಿವರ್ಸ್ ಹೋಗ್ಬಿಟ್ಟು ಪಾಂಡುರಂಗ ನಿನ್ನ ಇವಳಿಗೆ ಲೈನ್ ಹೊಡಿಬಾರ್ವಾ? ಮಾಡ್ತೀನಿ ನನ್ನ ಜೊತೆನಲ್ಲಿ ಇರವಾಗ ನಾನು ಯಾಕೋ ಕಂಡ ಹುಡುಗಿ ಲೈನ್ ಹೊಡಿದ್ದೆ. ಸಪೋರ್ಟ್ ಮಾಡ್ತೀನಿ ಕಣ. ಮೊದಲು ನೀನು ಮದುವೆ ಆಗಿ ಈ ಮನೆ ಬಿಟ್ಬಿಟ್ಟು ಹೋಗ. ಒಂದು ಐಡಿಯಾ ಕೊಡ. ಕಾದಂಬರಿ ಮಾಡಿ ಅವ್ರ ಜೊತೆ ನೀಟಾಗಿ ಮಾತಾಡಿ ಈ ಮಹಾನ್ ಭಾವನ ಜೊತೆನಲ್ಲಿ ಕರ್ಕೊಂಡು ಹೋಗು, ಏನಾದ್ರೂ ಒಂದು ಐಡಿಯಾ ಕೊಡ್ತಾನೆ. ಹೇಗಿತ್ತು ಜರ್ನಿ? ವೆರಿ ಬೋರಿಂಗ್. ಆಲ್ ಆಫ್ ಯು ಸಿ ಹಿಯರ್, ಇವಳು ನನ್ನ ದೊಡ್ಡಪ್ಪನ ಮಗಳು ಕಾದಂಬರಿ ಅಂತ. ಸೈಕಾಲಜಿಲಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದಾಳೆ. ಸೈಕಾಲಜಿ ಅಜ್ಜಿ ರೆಗ್ಯುಲರ್ ಆಗಿ ಸೈಕಲ್ ತುಳಿದ್ರೆ ಸೈಕಲ್ ಅಜ್ಜಿ ಅಂತಾರೆ. ಕುರುಬನ್ಗೆ ಲಾಭ. ಅದೇ ಮಾತ್ರ ಜಾಜಿ ಅವ್ರನ್ನ ಕೇಳ್ಕೊಳ್ಳ. ಜಾಜಿ ಅವರೇ ನಮ್ನೆಲ್ಲ ಪರಿಚಯ ಮಾಡ್ಸಲ್ವಾ? ಹಬಿ, ಕಮ್ ಹಿಯರ್. ಹಿ ಇಸ್ ಮೈ ಹಬಿ. ಹಿ ಇಸ್ ಮೈ ಗುಬಿ. ಮೊದಲು ಹೇಗಿದ್ರು ನೋಡಕ್ ಈಗಲೂ ಹಾಗೆ ಇದ್ದೀರಾ, ಸ್ವಲ್ಪ ದಪ್ಪನೇ ಆಗಿಲ್ಲ. ನಮ್ಮ ಸೌಂದರ್ಯದ ಗುಟ್ಟು ಮಿತ ಆಹಾರ. ನಮ್ಮ ಕಡೆಯಿಂದ ಇವ್ರಿಗೆ ಪ್ರೀತಿ ಹರಿದು ಹೋಗುತ್ತೆ, ಆದ್ರೆ ಇವ್ರ ಕಡೆಯಿಂದನೇ ಪ್ರೀತಿ ನಮ್ಮ ಕಡೆ ಹರಿದು ಬರ್ತಾ ಇಲ್ಲ. ಜಾಜಿ ಅಂತ ಏಕೋಜದಲ್ಲಿ ಕರಿಬೇಡ್ರಿ. ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ. ಬಾಯ್ಸ್ ಬಾಯ್ ಫ್ರೆಂಡ್ ತರ ಇರಿ. ಯಾಕೆ ಇಷ್ಟೊಂದು ಬರ್ತಿದ್ಯಾ? ಹಸ್ಬೆಂಡ್ ನ ಯಾವಾಗ್ಲೂ ಈ ತರ ಕಂಟ್ರೋಲ್ ಮಾಡ್ತಾನೆ ಇರ್ಬೇಕು. ಆಗಾಗ ಈ ತರ ನಟ್ಟು ಲೂಸ್ ಆಗ್ತಾ ಇರುತ್ತೆ, ಟೈಟ್ ಮಾಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ತಲೆ ಮೇಲೆ ಕೂತ್ಕೋತಾರೆ. ವಿಟ್ಲ, ಕಮ್ ಹಿಯರ್. ಇವನು ಈ ಮನೆ ಅಳಿಯ ವಿಟ್ಲ ಅಂತ. ನೋ ವರ್ಕ್ ನೋ ಜಾಬ್. ಚೆನ್ನಾಗಿ ತಿನ್ನಕೊಟ್ರೆ ತಿನ್ಕೊಂಡು ಒಂದೆಡೆ ಬಿದ್ದಿರ್ತಾರೆ. ಮಸಾಲೆ ದೋಸೆಗಿಂತ 200 ರೂಪೀಸ್ ಕೊಟ್ರೆ ಏನ್ ಕೆಲಸ ಬೇಕು ಮಾಡ್ತಾರೆ. ಇವಳ ಹೆಸರು ಪಲ್ಲು ಅಂತ. ಇವಳು ಮನೆ ಮಗಳು. ಇವಳಿಗೆ ಮ್ಯಾರೇಜ್ ಆದ್ರೂ ಗಂಡನ ಮನೆಗೆ ಹೋಗ್ತೆ ಗಂಡನ ಜೊತೆಲೆ ಇಟ್ಕೊಂಡು ಇಲ್ಲೇ ಇದ್ದಾಳೆ. ಆವಾಗ ಅಣ್ಣಂಗೆ ಆಸ್ತಿಲಿ ಪಾಲ್ ಕೊಡು ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಇವ್ರಿಗೆ ಆಸ್ತಿಲಿ ಪಾಲ್ ಕೊಡಕ್ ಇಷ್ಟ ಇಲ್ಲ, ಅವಳಿಗೆ ಮನೆ ಬಿಟ್ಟು ಹೋಗಕ್ ಇಷ್ಟ ಇಲ್ಲ. ಒಟ್ನಲ್ಲಿ ಇವರಿಬ್ರು ಮಧ್ಯೆ ನಾನ್ ತುಂಬಾ ಸಫರ್ ಮಾಡ್ತಾ ಇದ್ದೀನಿ. ಜಾಜಿ ಅವರೇ ನನ್ ಪರಿಚಯ ಮಾಡ್ಸೋದಿಲ್ವಾ? ನೀನೇ ದೊಡ್ಡ ಮಹಾ ಸಾಧನೆ ಮಾಡಿದ್ಯಾ ಅಂತ ನಿನ್ನ ಇಂಟ್ರೊಡ್ಯೂಸ್ ಮಾಡಿಸ್ಲಿ. ನೀವಿನ್ನೂ ರೂಪಾಯಿ ಕೊಟ್ಟಾಗಿಲ್ಲ, ನೀವ್ ಹೇಳಿದ ಕೆಲಸ ನಾ ಮಾಡಿದಿನ ಇಲ್ವಾ? ಕೊಡ್ತೀನಿ. ಈ ಬ್ಯಾಗ್ ನ ತಗೊಂಡು ಹೋಗಿ ರೂಮ್ ಅಲ್ಲಿ ಸ್ವೀಟ್ ಹೋಮ್ ನೆಲ್ಲ ತೋರಿಸ್ತೀನಿ. ಜಾಜಿ ಅವ್ರು ಏನೇ ಹೇಳಿದ್ರು ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಕಣ. ಆ ಹುಡುಗಿ ನಿಮಗೆ ಮನ್ಸಿಗೆ ಬರ್ತೇನೆ. ಕಣ ಅವಳು ನೋಡ್ದಾಗಿದ್ದ ಅವಳ ಕನ್ಸಿ ಕಾಣ್ತಾ ಇದೀನಿ. ಕನಸು ಕಾಣೋದು ಬಿಟ್ಟು ಹೋಗಿ ಮಾತಾಡ್ಸು. ಬಾ ಹೋಗೋಣ ಅಂತ ಕರಿ. ಎಲ್ಲಿಗೆ ಅಂತ ಕೇಳಿದ್ರೆ ಮದುವೆಗೆ ಹನಿಮೂನ್ಗೆ ಅಂತ ಹೇಳು. ಸಪೋರ್ಟ್ ಇದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಕಣ. ಲೇ ಪದ್ದು ಮಹಾರಾಜ್, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಆದ್ರೆ ಕೊನೆಗೆ ನನ್ನ ಮೇಲೆ ದಬಾಕಂಡ್ ಬೀಳಬಾರ್ದು. ನಾನು ಸ್ವಲ್ಪ ಶಾಪಿಂಗ್ ಹೋಗ್ಬೇಕಿತ್ತು, ಯಾರನ್ನ ಕರ್ಕೊಂಡು ಹೋಗ್ಲಿ? ಡೀಸೆಂಟ್ ಆಗಿರೋ ಮ್ಯಾನ್ ನ ಕರ್ಕೊಂಡು ಹೋಗು. ಮಿಸ್ಬಿಹೇವ್ ಮಾಡೋ ಮಂಕಿಗಳನ್ನ ಕರ್ಕೊಂಡು ಹೋಗ್ಬೇಡ. ಯಾರಿಗ್ ಬಾಲ ಇದೆ ಯಾರಿಗ್ ಬಾಲ ಇಲ್ಲ ಅಂತ ನಿನಗ್ ತಾನೇ ಚೆನ್ನಾಗ್ ಗೊತ್ತು, ನೀನೇ ಹೇಳು. ನನಗೆ ಈ ಮಾಲ್ಗಳು ಮತ್ತು ಮಹಡಿಗಳು, ಅಂಗಡಿಗಳು ಮತ್ತು ಮುಗ್ಗಟ್ಟುಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಹೋಗ್ಬಿಟ್ರೆ ಸಾಕು ಡಿಸ್ಕೌಂಟ್ ಕೊಡ್ತಾರೆ. ಈ ಜಾಲನಿ ಕ್ರಾಸ್ ಪಕ್ಕ ಹಾಕಿರೋ ದೊಡ್ಡ ಮಾಲ್ ನಲ್ಲಿ ನನ್ನ ಹೆಸರನ್ನ ಹೇಳ್ಬಿಟ್ರೆ ಸಾಕು 5% ಡಿಸ್ಕೌಂಟ್ ಕೊಡ್ತಾರೆ. ಆದ್ರೆ ಪೇಪರ್ ಅಲ್ಲಿ 10% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹಾಕಿದಾರಲ್ಲ, ನಂಗೆ ಗೊತ್ತಿರಲಿಲ್ಲ. ಯಾಕೆ? ಬಾಲ ಇರೋ ಮಂಕಿಗಳು ಆಚೆ ಹೋಗ್ಬಾರ್ದು. ನೋಡಿ, ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ನಮಗೆ ಬಾಲ ಇಲ್ಲ. ನೀವು ಬೀದಿಗೆ ಬಿದ್ರೆ ಬಾಲ ಬಿಚ್ಚಿಬಿಡ್ತೀರ. ನಿಮ್ಗೆ ಮದುವೆ ಅಂದ್ರೆ ಏನು ಗೊತ್ತಿಲ್ಲ, ರಸ್ತೆಗೂ ವ್ಯತ್ಯಾಸ ಗೊತ್ತಿಲ್ಲ. ಸುಮ್ಮನೆ ಹೋಗಿ ನಾಳೆ ಇಂಟರ್ವ್ಯೂಗೆ ಓದ್ಕೊಳ್ಳಿ. ಇನ್ನೊಂದ್ಸತಿ ಓದ್ಕೊಂಡ್ರೆ ಬುಕ್ಕೆ ಹರಿದು ಗೊತ್ತಾ? ಪರವಾಗಿಲ್ಲ, ಬನ್ನಿ ಓದ್ಕೊಳ್ಳಿ. ಶಾಪಿಂಗ್ ಯಾರು ಬರ್ತಾರೆ? ನೀನ್ ಬರ್ತೀಯಾ? ನಾನೇನಾದ್ರು ಆಚೆ ಬಂದ್ರೆ
ನೀವು ಈ ಸಣ್ಣಗೂ ಕಡಿವಾಣ ಹಾಕಿಬಿಟ್ರೆ ನಮ್ಮ ಕತೆ ಓಕೆ ಡೂ ಇಟ್ ಡನ್. ಮತ್ ನನ್ ಜೊತೆ ಯಾರು ಬರ್ತಾರೆ? ವೇಟ್ ಫಾರ್ ಅ ಸೆಕೆಂಡ್. ಪದ್ದು ಪದ್ದು ಕಮ್ ಹಿಯರ್. ಏನು ಇದು? ಒಳ್ಳೆ ಹೀರೋ ಥರ ready ಆಗ್ಬಿಟ್ಟಿದ್ಯಾ? ಕಾದಂಬರಿ ಅನ್ನೋ ಕನ್ಯೆಯನ್ನ ಗೈಡ್ ಮಾಡ್ಬೇಕಲ್ವಾ, ಜವಾಬ್ದಾರಿ ಕೆಲಸ. ಹೋಗಿ ಬನ್ನಿ, ಜೊತೆನಲ್ಲಿ ನಾನು ಬರಲೇನಾ? ಕಬಾಬ್ ಮೇ ಅಡ್ಡಿ ಯಾಕೋ ಅತ್ಯ. ಕಾದಂಬರಿ ಅವರೇ ಬನ್ನಿ, ಮಾಲ್ ಕಟ್ಬಿಟ್ಟು ತೋರಿಸ್ಬಿಡ್ತೀನಿ. ಕಾದಂಬರಿ ಅವರೇ ನೀವೆಷ್ಟು ಪೇಜು? ಏಜ್ ಅಲ್ಲ, ಪೇಜ್ ಎಷ್ಟು ಅಂತ ಕೇಳಿದೆ. ಇನ್ನು ಯಾರು ಎಣ್ಸ್ ಹೇಳಿಲ್ಲ. ಅಯ್ಯೋ, ಅದಂತ ಯಾರಿಗೆ ಸಿಗುತ್ತೋ ಏನೋ. ನಿಮ್ಮ ಡ್ರೆಸ್ಸು, ನಿಮ್ಮ ಜ್ಯುವೆಲರಿ, ನಿಮ್ಮ ಹೇರ್ ಸ್ಟೈಲು ಎಲ್ಲ ಮ್ಯಾಚಿಂಗು ಅಂತ ಹೇಳಿದೆ. ನನ್ನ ಕಾಲೇಜ್ ಡ್ರೆಸ್ ಇಂದಾನೆ ಇದೆಲ್ಲ ಅಭ್ಯಾಸ ಆಗಿದೆ. ನಮ್ಮ ಸಿಟಿಲಿ ನೀವೆಷ್ಟೇ ಕಲ್ತಿದ್ರು ಸಾಲದಿಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್, ರೋಡ್ ಕ್ರಾಸ್ ಮಾಡೋದಕ್ಕೆ ಆಗೋದಿಲ್ಲ. ನೀವೆಷ್ಟೇ ಹುಷಾರಾಗಿದ್ರು ಯಾವುದೋ ಕಡೆಯಿಂದ ಒಂದು ವೆಹಿಕಲ್ ಬಂದು ಕುತ್ಕೊಂಡು ಹೋಗ್ಬಿಡುತ್ತೆ. ಹೌದೌದು, ನೀನ್ 2-3 ಕಡೆ ಎಡೋಗ್ಬಿದ್ದಲ್ಲ, ಆಗ್ಲೇ ನಂಗೆ ಅನ್ನಿಸ್ತು ಬೆಂಗಳೂರು ರಸ್ತೆಲಿ ನಡೆಯೋದು ತುಂಬಾ ಕಷ್ಟ ಅಂತ. ನೀವು ನನ್ನ ಕೈ ಹಿಡ್ಕೊಂಡ್ರೆ ನಾನು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ. ಸರಿ, ಹೋಗೋಣ? ಹುಷಾರು ಹುಷಾರು. ಒಳ್ಳೆ ಹುಚ್ಚು ಸಾಕಾಗೋಯ್ತು. ನನ್ನ ಗಾಡಿನೇ ಬೇಕಿತ್ತ? ಈಗಲೇ ಬಿದ್ದು ನೋವಾಗಿದೆ, ನೀವು ಬೈದ್ರೆ ನೋವು ಜಾಸ್ತಿ ಆಗಲ್ವನ್ರಿ? ನಿಮ್ಮ ಬ್ರದರ್ ಅಂದ್ರೆ ಹೇಳ್ರಿ ಬ್ರದರ. ಒಂಥರ ಹೌದು. ದೇವ್ರ ದೊಡ್ಡನು ಕೈಗೆ ಸಣ್ಣದಾಗಿ ಪೆಟ್ಟಾಗಿದೆ. ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮನೆ ಕರ್ಕೊಂಡು ಬೇರೆಯವರಾದ್ರೆ ಡಿಕ್ಕಿ ಹೋಗ್ಬಿಟ್ಟು ಹಾಗೆ ಹೋಗ್ಬಿಡ್ತಾರೆ. ನೀವು ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ದೀರಾ. ಎಷ್ಟು ಒಳ್ಳೆಯವರು. ಮೇಲೆ ಇವ್ರ ಜೊತೆ ಹೋಗ್ಬಿಟ್ಟು ಬರ. ಕಾದಂಬರಿ ನೀನ್ ನನ್ನ ಜೊತೆ ಆಸ್ಪತ್ರೆಗೆ ಬರಲ್ವಾ? ನಾನ್ ಯಾಕೋ ಬರ್ಲಿ? ನಾನ್ ಮನೆಗೆ ಹೋಗಿರ್ತೀನಿ, ನೀನ್ ಇವ್ರ ಜೊತೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ ಬಾ. ಹುಷಾರು, ಮತ್ತೆ ಬಿದ್ದಿದ್ದು ಹೋಗಿಯಾ? ನಿಮ್ಮ ಹೆಸರು ಕಾದಂಬರಿ ಅಂತಾನ? ಹೌದು. ಒಂಥರ ಲೈಬ್ರರಿ ತರ ಇದೆ. ಎಲ್ಲ ವೆರೈಟೀಸ್ ನಿಮ್ಮಲ್ಲಿ ಇದಾವೆ ಅಂತ ಹಾಗೆ ಹೇಳಿದ್ರ? ಓಕೆ, ಬೈ ದ ವೇ, ನಿಮ್ಮ ಹೆಸರು? ನನ್ನ ಹೆಸರು ಸುಂದರ. ನನಗಿನ್ನು ಮದುವೆ ಆಗಿಲ್ಲ. ಮದುವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನನಗೆ ಕೈ ನೋವ್ತಾ ಇದೆಯಲ್ಲ. ತಿರ್ಸ್ಬೇಡ, ಕರ್ಕೊಂಡೋಗಿ ಪುತ್ತೂರು ಕೊಟ್ಟು ಹಾಕ್ಸ್ತೀನಿ. ಹೋಗಿ ಗಾಡಿಯಲ್ಲಿ ಕೂತ್ಕೊ. ಓಕೆ, ಬಾಯ್. ಬಾಯ್ ಬಾಯ್ ಕಾದಂಬರಿ. ಏ, ಹೋಗೋ ಸುಮ್ನೆ. ಒಂಥರ ನಿನ್ ಬಿದ್ದಿದ್ದು ಒಳ್ಳೇದಾಯ್ತು ಕಣ. ಯಾಕೆ? ನಿನ್ ತಂಗಿ ಪರಿಚಯ ಆದ್ಲಲ್ಲ. ಯಾಕಪ್ಪ ಎಲ್ರು ಗಾಬರಿಯಾಗಿ ನಿಂತ್ಕೊಂಡ್ಬಿಡ್ತೀರ? ನೋಡಿ ಬಾಬಾ, ಕಾದಂಬರಿ ಮಾತ್ರ ಬಂದ್ಲು, ಬಂದು ಬಂದೇನೆ ಇಲ್ಲ. ಎಲ್ಲಿ ಹಾಳಾಗೋದು? ಪದ್ದುಗೆ ಆಕ್ಸಿಡೆಂಟ್ ಆಗಿದೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರಂತೆ. ಅಲ್ಲ, ಅಪಘಾತ ಆದ ತಕ್ಷಣ ಮನುಷ್ಯನ ಸತ್ತಾಗ್ಬಿಡ್ತಾನ? ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಾರೆ, ಮತ್ತೆ ವಾಪಸ್ ಬರ್ತಾನೆ ಬಿಡಿ. ಆ ಪದ್ದುಗೆ ರಸ್ತೆ ಕ್ರಾಸ್ ಮಾಡೋದು ಹೇಗೆ ಅಂತಾನೆ ಗೊತ್ತಿಲ್ಲ. ಕ್ರಾಸ್ ಮಾಡಕ್ ಹೋದ, ಯಾವ್ದೋ ಒಂದು ಬೈಕ್ ಬಂದು ಡಿಕ್ಕಿ ಹೊಡಿತು, ಬಿದ್ದ. ಅವ್ನೇ ತಪ್ಪು. ಅಲ್ಲಿ ನಡೆದ್ರೆ ಬೇರೆ ಇರುತ್ತೆ. ಹೇಗೆ ಅವ್ನು ಮನೆಗೆ ಬರ್ತಾನಲ್ಲ, ವಿಚಾರಿಸ್ಬಿಟ್ಟು ಹೇಳ್ತೀನಿ. ಅದ್ರಲ್ಲೂ ನಮ್ಮ ಪದ್ದು ಇದನ್ನಲ್ಲ, ಸಿಕ್ಕಾಪಟ್ಟೆ ಬುದ್ಧಿವಂತ ಹುಡುಗ. ಈ ರಸ್ತೆ ಕ್ರಾಸ್ ಮಾಡೋದು, ರೈಲ್ವೆ ಹಳಿ ಕ್ರಾಸ್ ಮಾಡೋದ್ರಲ್ಲೆಲ್ಲ ತುಂಬಾನೇ ಎಕ್ಸ್ಪರ್ಟ್. ಎಲ್ರಿಗೂ ನಮಸ್ಕಾರ. ನಿಮ್ಮನ್ನು ಫುಲ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಬೇಕಿದ್ರೆ ಅವ್ನು ಇನ್ನೊಂದ್ಸಾರಿ ಬಿಡ್ಬೋದು. ಪದ್ದು, ಹೇಗಿದ್ಯಾ? ಚೆನ್ನಾಗಿದ್ದೀನಿ, ಆದ್ರೆ ಬ್ಯಾಂಡೇಜ್ ಹಾಕುವಾಗ ಕೈ ತುಂಬಾ ನೋವಾಯ್ತು. ಇನ್ನೊಂದ್ಸಾರಿ ರಸ್ತೆ ಮೇಲೆ ಓಡಾಡ್ಬೇಕಂದ್ರೆ ನೋಡ್ಕೊಂಡು ಓಡಾಡ್ಬೇಕು. ಸ್ವಲ್ಪ ಬುದ್ಧಿ ಇದೆಯೇನು? ಹೀರೋ ತರ ಮೆರಿಯೋ ಅಂದ್ರೆ ಸಪೋರ್ಟಿಂಗ್ ರೋಗ ಸಾಕು ಅಂತ ತೃಪ್ತಿ ಪಡ್ತೀಯಂತೆ. ಮೆರಿ ಅಷ್ಟೆಲ್ಲ ನೀರು ಆಗಿ ಬಂದ್ಬಿಟ್ನಲ್ಲ. ಇಲ್ಲ, 1 ತಿಂಗಳು ಹಾಲಿಡೇಸ್ಗೆ ಅಂತ ಇಲ್ಲಿ ಬಂದಿದ್ದೀನಿ. ಪದ್ದು ನನ್ನ ಜೊತೆ ಬಂದಿದ್ದಕ್ಕೆ ನೀವು ನನಗೆ ಇಂಟ್ರೊಡ್ಯೂಸ್ ಆದ್ರಿ. ಪದ್ದುನ ಕರ್ಕೊಂಡೋಗಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಸಿದ್ದೀರಾ. ಅಯ್ಯೋ, ಅವನು ಪೆದ್ದು ಬಲ್ಗೈಗೆ ಎಷ್ಟಿದ್ರೆ ಎಡಗೈ ಬ್ಯಾಂಡೇಜ್ ಮಾಡಿಸ್ಕೊತಾನೆ. ನೋವು ನೋಡಿ ಅವ್ರು ನಗ್ತಿದಾರಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳ, ದುಃಖ ಪಡಬೇಡ. ನಾನು ನಿನ್ನ ಬಗ್ಗೆ ಅವಳ ಹತ್ರ ಕತೆ ಕಟ್ಟಿ ಹೇಳ್ತೀನಿ. ನಾನು ಹೇಳಿದ್ಕೆಲ್ಲ ನೀನು ಹ್ಞೂ ಅನ್. ಸರಿ, ಹೇಗೋ ನಮ್ಮ ಮನೆಗೆ ಬಂದಿದ್ದೀರಾ, ಜ್ಯೂಸ್ ಕುಡ್ಕೊಂಡು ಹೋಗಿ. ನೀವು ಇನ್ನೂ 1 ತಿಂಗಳು ಇಲ್ಲೇ ಇರ್ತೀರಂತ ಗೊತ್ತಾಯ್ತಲ್ಲ, ನಾನು ಆಗಾಗ ಬರ್ತಿರ್ತೀನಿ ಬಿಡಿ. ಜ್ಯೂಸ್ ಏನು ಫುಲ್ ಮೀಲ್ಸೇ ಮಾಡ್ಕೊಂಡು ಹೋಗ್ತೀನಿ. ವಾಟ್ ಹ್ಯಾಪನ್? ಪದ್ದು ಮೋಟರ್ ಸೈಕಲ್ ಗಡ್ಡ ಹೋಗಿ ಹೇಗ್ ಮಾಡ್ಕೊಂಡಿದ್ದಾನೆ ನೋಡಿ ಕಾದಂಬರಿ ಅವರೇ, ಗೊತ್ತಿಲ್ಲದೇನೆ ಹಿಂದೆ ಮುಂದೆ ನೋಡ್ದೇನೆ ಮಾತಾಡಬಾರ್ದು. ಯಾಕೆ? ಸುಂದರ್ ಹೇಳಲಿಲ್ವಾ? ಕಾದಂಬರಿ, ಅಪಘಾತ ಮಾಡಿದವನು ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ, ಮಾನ ಉಳಿಸ್ಕೊಳ್ಳೋದಕ್ಕೆ ತಾನು ಮಾಡಿದ ತಪ್ಪ
ತಾನು ಹೇಳಿದ್ದೆ ಸರಿ ಅನ್ನೋ ತರ ಕತೆ ಹೇಳ್ತಾನೆ. ಏನಾಯ್ತು ಅಂತ ನೀವೇ ಕರೆಕ್ಟ್ ಆಗಿ ಹೇಳ್ರಿ. ನೋಡಿ ಜಾಜಿ ಅವರೇ, ಕಾದಂಬರಿಯ ಪ್ರಾಣ ಉಳಿಸ್ಬೇಕು ಅಂತಾನೆ ನಮ್ಮ ಪದ್ದು ಮಹಾರಾಜ್ ಪಾಪ ಕೈ ಮುರ್ಕೊಂಡಿರೋದು. ಹೋಗಿ ಅವ್ನ ಕೈ ಮುರ್ಕೊಂಡ. ಇಲ್ಲ ಅಂದ್ರೆ ನಿಮ್ಮ ತಲೆ ಹೊಡೆದು ಹೋಗಿ ಆಸ್ಪತ್ರೆಗೆ ಸೇರಿ ಕೋಮಗ ಜಾರಿ ಕನಸು ಕಾಣ್ತಾ ಬೆಡ್ ಮೇಲೆ ತಾಚಿ ಮಾಡಿರ್ತಿದ್ರಿ. ಚೆನ್ನಾಗಿ ಜ್ಞಾಪಕ ಮಾಡೋದು. ನಮ್ಮ ಪದ್ದು ಬಿದ್ದ ತಕ್ಷಣ ನಿನ್ನ ಪಕ್ಕದಲ್ಲೇ ಒಂದು ದೊಡ್ಡ ಬಾಂಬೆ ಲಾರಿ ಬುರ್ಗತ್ತಪ್ಪ. ಅಬ್ಸರ್ವ್ ಮಾಡ್ಲಿಲ್ಲ. ನಿನ್ನಲ್ಲಿ ನಿಂತಿರುತ್ತೆ. ನಿನ್ನ ಗಮನ ಪೂರ್ತಿ ಆ ಸುಂದರನ ವ್ಯಕ್ತಿ ಮೇಲೆ ಕೇಂದ್ರೀಕೃತವಾಗಿತ್ತು. ಗಮನ ಪೂರ್ತಿಯಾಗಿ ನಿನ್ನ ಕಡೆನೇ ಇತ್ತು. ನೀನು ಚಕ್ರಕ್ಕೆ ಸಿಕ್ಕು ಸತ್ತೋಗ್ಬಿಡ್ಬೇಕಿತ್ತು. ಅದನ್ನ ಪದ್ದು ಗಮನಿಸ್ತಾ ನಿನ್ನ ಕೈ ಹಿಡಿಯೋದಕ್ಕೆ ಹೋದ. ಅವನ ಕೈ ಚೆನ್ನಾಗಿರಲಿಲ್ಲ. ಯಾವನೋ ಬೈಕ್ ಬಂದು ಕುದ್ಬಿಟ್ಟ. ನಿಜವಾದ ಹೀರೋ ಅಂದ್ರೆ ನಮ್ಮ ಪದ್ದುನೇ. ಕಂಗ್ರ್ಯಾಚುಲೇಷನ್ಸ್ ಪದ್ದು. ಗೊತ್ತೇ ಇಲ್ಲ ಕಣೋ. ನೋಡ್ರಿ, ಒಳ್ಳೆ ತುಂಬಿದ ಕೊಡತ್ತರ ಇಲ್ವಾ? ತುಳ್ಕೋದೇನ್ ಬಂತು? ಒಂಚೂರು ಅಲ್ಲ ಇಂಥ ಮಹಾನ್ ಕಾರ್ಯಗಳನ್ನ ಅವ್ನು ಗಂಟೆಗೆ ಒಂದ್ಸಲ ಮಾಡ್ತಾನೆ ಇರ್ತಾನೆ. ನಮ್ಮ ಪದ್ದು ಯಾವತ್ತೂ ಯಾರ ಹತ್ರನೂ ಹೇಳ್ಕೊಳಲ್ಲ. ಇವನೊಂಥರ ಪುಟಕಿಟ್ಟ ಚಿನ್ನ, ಪುಟವಿಟ್ಟ ಬಂಗಾರ ಏನ್ ಬಂತು? ಪ್ಲಾಟಿನಂ, ಗಣಿಗಣಿಗಳ ಪಾಲಿನ ಅದಿರು. ಇವ್ರು ಏನಾದ್ರು ಆಗ್ಲಿ ತಪ್ಪೆ ಬಂಗಾರ ಅಂಗಡಿಗೆ ಹೋಗ್ಬಿಟ್ಟಿದ್ರೆ ಹುಡುಗಿರೆಲ್ಲ ಬಂಗಾರ ಕೊಂಡ್ಕೊಳ್ಳೋದು ಬಿಟ್ಟು ಇವನ್ನ ಕೊಂಡ್ಕೊಂಡ್ಬಿಟ್ಟಿರೋರು. ಅಪ್ಪ, ನಿನ್ನ ಕೇಸನ್ನ ಮುಚ್ಚಾಕೋದಕ್ಕೆ ನಾನು ಬಾಂಬೆಯಿಂದ ಒಂದು ದೊಡ್ಡ ಲಾರಿ ತರಿಸಿ ಬಿಡ್ಬೇಕಾಯ್ತೆ. ನೋಡ, ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿದ್ದೀನಿ. ಅದನ್ನ ಉಳಿಸ್ಕೊಂಡು ಹೋಗೋದು ನಿನ್ನ ಜವಾಬ್ದಾರಿನಪ್ಪ. ನಾನು ಇನ್ಮೇಲಿಂದ ಹೀರೋ ತರಾನೇ ಇರ್ತೀನಿ. ನಿನಗೆ ಹೀರೋ ತರ ಬೆರೆಯಕ್ಕೆ ಬರೋದಿಲ್ಲ ಕಣ. ಸ್ವಲ್ಪ ಸೆಂಟಿಮೆಂಟ್ ಇಂದ ಅವಳು ಬುಟ್ಟಿಗೆ ಹಾಕೊಳ್ಳೋ. ಈಗ ನಿನಗೆ ಕೈ ನೋವು ಬಂದಿದೆಯಲ್ವನಪ್ಪ, ಎದೆ ನೋವು ಬಂದಿದೆಯಲ್ವನಪ್ಪ? ಇಲ್ಲ. ಮತ್ತೆ ಬರ್ಸ್ಕೋ. ಹೆಂಗೆ? ಎದೆ ನೋವು ಬಂತು ತಾನೆ? ಬಡ್ಕೋ. ಸಾಕು ನಿಲ್ಸಕ್ಕೆ. ಜಾಜಿ ಅವರೇ, ನಮ್ಮ ಪದ್ದು ಕಾದಂಬರಿ ಜೀವ ಉಳಿಸೋದಕ್ಕೆ ಅಂತ ಹೋದ್ನಾ, ನಮಗೆ ಬರೀ ಕೈ ಮುರ್ಕೊಂಡ್ರೆ ಮಾತ್ರ ಕಾಣಿಸ್ತಾ ಇದೆ. ಆದ್ರೆ ಅಲ್ಲಿ ಏನ್ ನಡೀತಿದೆ ಗೊತ್ತಾ? ಆ ಬೈಕಿನ ರೈಟ್ ಹ್ಯಾಂಡ್ ಒಂದು ಅವರ ಲೆಫ್ಟ್ ಹಾರ್ಟಿಗೆ ಟಚ್ ಆಗ್ಬಿಟ್ಟಿದೆ. ಶುರು ಆಗ್ಬಿಟ್ಟಿದೆ. ಹಾಗಾದ್ರೆ ಇಮಿಡಿಯೇಟ್ ಆಗಿ ಎಕ್ಸ್ರೇ ತಕ್ಷಣ ನಡೀರಿ. ಹೋಗೋಣ. ಏನಾಗಿದೆ ಪುರ್ಗೋಣಿ ಅಂತ ಎಕ್ಸ್ರೇ ಮಾಡಿಸ್ತೀಯ? ಹಾಗೆಲ್ಲ ಡಾಕ್ಟರ್ ಹತ್ರ ವಾಸಿ ಆಗಲ್ಲ. ಅವನನ್ನ ಯಾರಾದ್ರೂ ಒಬ್ರು ಪ್ರೀತಿಯಿಂದ ನೋಡ್ಕೋಬೇಕು, ಮಾತಾಡ್ಸ್ಬೇಕು. ಕಾದಂಬರಿ, ಪದ್ದು ನಿನ್ನ ಸೇವ್ ಮಾಡಿದಾನಲ್ವಾ, ಅವನ ಪ್ರೀತಿಯಿಂದ ನೋಡ್ಕೋತೀಯಾ? ಹೌದೌದು, ಅವ್ರು ನನ್ನ ಪ್ರಾಣ ಉಳಿಸಿದಾರೆ ಅಂದಮೇಲೆ ನಾನು ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಹಂಗೆ ಜ್ಯೂಸ್ ತಂದ್ಕೊಡ್ಬೇಡಿ. ಸರಿ. ಪದಪ್ಪ, ಕಷ್ಟಪಟ್ಟು ಶಕ್ತಿ ಮೀರಿ ಸೆಂಟಿಮೆಂಟ್ ನ ಸೃಷ್ಟಿ ಮಾಡಿದೀನಿ ಕಣ. ಕಾಮಿಡಿ ಮಾಡಿ ಹಾಳು ಮಾಡಿಬಿಟ್ರೆ ಏನ್ ಮಾಡ್ತೀರಾ ಬಾವ? ಈ ಕೈನ ನಾನೇ ಲೊಟ್ ಅಂತ ಮುರಿದು ಬಿಡ್ತೀನಿ. ಯಾವಾಗ ಬಂದಿತ್ತು? ಅಲ್ಲ, ಆ ಕಾದಂಬರಿ ಜ್ಯೂಸ್ ಕುಡಿಸೋದಕ್ಕೆ ಅಂತ ಜ್ಯೂಸ್ ಲೋಟ ಕೈ ಕೊಟ್ರೆ ಕೈ ನೋವು ಮತ್ತು ಎರಡು ಕೈ ಲೋಟ ಅಂತ ಕುಡಿತಾನಮ್ಮ. ಎದೆ ನೋವು ಅಂದ್ರೆ ಯಾವಾಗಿತ್ತು ಅಂತ ಕೇಳ್ತಾರಲ್ಲಮ್ಮ. ಹುಚ್ಚಂಗನ ದುಷ್ಟ ತುದಿ ತಗೊಂಡು ಹೋಗಿರ್ತೀನಿ. ಅದರ ದಬಾರತೆ ಕೆಳಗಡೆ ಮುಖ ನೋಡ್ತಾ ಇದ್ರೆ ನನ್ನ ಕೈ ನೋವು, ಎದೆ ನೋವು, ಎಲ್ಲ ನೋವು ಮರ್ತೋಗ್ಬಿಡ್ತಡ. ಇನ್ನು ನಿನ್ ಜೀವನದಲ್ಲಿ ಉದ್ಧಾರ ಆಗಲ್ಲ. ನಿನಗೊಬ್ಬರು ಕಂಪ್ನಿ ಸಿಕ್ಕಂಗಾಯ್ತಲ್ಲ ಬಿಡ. ಹೋಗಿ ಒಂದೇ ಒಂದು ಅವಕಾಶ ಕೊಟ್ಬಿಡೋಣ. ನಾನು ಈ ಅವಕಾಶನ ಉಪಯೋಗ ಪಡಿಸ್ಕೊತೀನಿ. ಲೇ ದಡಪ್ಪ, ನಾನು ಬಾಲ್ಕನಿನಲ್ಲಿ ಇಟ್ಕೊಂಡು ಬಕೆಟ್ನಲ್ಲಿ ನೀರಿಟ್ಕೊಂಡು ಅಲ್ಲಿರೋ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೆ. ಆ ಸಮಯಕ್ಕೆ ನೀನು ಕಾದಂಬರಿನ ಕರ್ಕೊಂಡು ಕೆಳಗಡೆ ಬಾ. ನಾನು ಶಿವಪ್ಪ ಕಾಯೋ ತಂದೆ ಅಂತ ಹಾಡಾಡ್ಕೊಂಡು ಆ ಬಕೆಟ್ನ ದಬಾರ ಅಂತ ಕೆಳಕ್ಕೆ ಸಾಕ್ತೆ. ಆಗ ನೀನು ಕಾದಂಬರಿ ಕೈ ಇಟ್ಕೊಂಡು ಲಪಕ್ಕಂತ ನಿನ್ನ ಹತ್ರ ಹಾಕೊಂಡು ತಪ್ಕೊಂಡ್ಬಿಡು. ಬಕೆಟ್ ಒಂದು ಕಡೆ ಬೀಳುತ್ತೆ, ನೀರು ಒಂದು ಕಡೆ ಬೀಳುತ್ತೆ. ಈ ಪುಟ್ಟಣ್ಣ ಕಣಗಲ ಅವರ ಸಿಂಹದ ಥರ ನಿಮ್ಮ ಪ್ರೀತಿ ಅನ್ನೋದು ಸಿಂಬಾಲಿಕಾಗಿ ಹರಡುತ್ತೆ. ಆಮೇಲೆ ನೀನು ಅವಳನ್ನು ಕರ್ಕೊಂಡು ಹೋಗಿ ಮದುವೆ ಆಗ್ಬಿಡ. ಗೊತ್ತಾಯ್ತು ಬಿಡ, ನಾನು ನಿನ್ನ ಅಡ್ಡ ಅಲ್ಲ. ಪದ್ದು, ಹೀಗಾಗಿದೆ ನೋವು? ನೋವು ಕಮ್ಮಿ ಆಗಿದೆ, ಆದ್ರೆ ಕೈ ಒಳಗಡೆ ಒಂದು ಕ್ರ್ಯಾಕ್ ಆಗಿದೆ ಅಂತ. ಏಟ್ ಬಿದ್ದಿದೆ ಅಲ್ವಾ, ಅದಕ್ಕೆ ಕ್ರಾಕ್ ಆಗೇ ಆಗಿರುತ್ತೆ. ಪದ್ದು, ನೀನ್ ತುಂಬಾ ಇನ್ನೋಸೆಂಟ್, ತುಂಬಾ ಚೆನ್ನಾಗಿ ಕಾಯೋ ತಂದೆ. ಥ್ಯಾಂಕ್ ಯು ಸುಂದರ್. ನನ್ನ ತಲೆನ ಸೇವ್ ಮಾಡ್ಬಿಟ್ರಿ. ಇಟ್ಸ್ ಮೈ ಪ್ಲೇಯರ್. ಹೌದು, ಏನ್ ಸಡನ್ ಆಗಿ ಬಂದಿದ್ದು? ನಿನ್ನ ಜ್ಯೂಸ್ ಕುಡಿಯೋದೇ ಹೋಗಿದ್ನಲ್ಲ, ಇವತ್ತು ಜ್ಯೂಸ್ ಕುಡಿಯೋಣ ಅಂತ ಬಂದೆ. ಸರಿ ಬನ್ನಿ. ಯಾಕೆ ಹೊಡಿತಾ ಇದ್ದೀರಾ? ವಿಠಲ್ ಮಹಾರಾಜ್,
ಬಿಸಾಕಿದ್ದೀನಿ. ಇವನು ಅವಳನ್ನ ತಾನೇ ಇಟ್ಕೊಬೇಕು. ಅದನ್ನ ಬಿಟ್ಟ ಪ್ಯಾಕೆಟ್ ಇವನೇ ತಗೊಂಬಿಟ್ಟ. ಅವ್ರು ಬಂದ ಅವಳು ಹಿಡ್ಕೊಂಡ ಸೈಡಿಗೆ ಸರಿಸ್ತಾ ಜ್ಯೂಸ್ ಕುಡಿಯೋದಕ್ಕೆ ಅಂತ ಕರ್ಕೊಂಡು ಹೊಂಟೇ ಹೋದ. ಯಾರು ಹೊಡಿತಾ ಇದ್ದೀರಾ? ಏನ್ರ ಆಯ್ತು? ತೊಟ್ಟಿಗ್ತಾ ಇದೆ ಕಣ. ಏನು ಹೇಳಕ್ ಹೋಗ್ಬೇಡ. ಏನಾಗಿಲ್ಲ ಬಿಡ. ಕಾದಂಬರಿ ಅವರೇ, ಜ್ಯೂಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಮನೆಗೆ ಬಂದಿದ್ದಕ್ಕೂ ತುಂಬಾ ಥ್ಯಾಂಕ್ಸ್. ಇದೇನಿದು ಹಣೆ ಮೇಲೆ ರಕ್ತ ಬರ್ತಿದೆ. ಅದು ನೀನು ಹುಲಿ ಜೊತೆಗೆ ಫೈಟಿಂಗ್ ಆಡಿದಾಗ ಮುಖದ ಮೇಲೆ ಪರಿಚಿತಲ್ಲ, ಅವಾಗಲೇ ನಿನಗೆ ಏನೂ ಆಗಿರ್ಲಿಲ್ಲ. ಇಷ್ಟು ಚಿಕ್ಕ ವಿಷಯ ಏನು ಹೇಳೋದು ಅಂತ ನಾವು ಸುಮ್ಮನೆ ಇದ್ಬಿಟ್ವಿ. ಅದೇ ಶ್ರೀರಂಗಪಟ್ಟಣದಲ್ಲಿ ಮಾಡಿದ್ದಲ್ಲ. ಸುಂದರ್ ಅವರೇ, ನೀವ್ ಯಾಕೆ ಇವ್ರನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬಾರ್ದು? ಬಾಪ ಪದ್ದು ಹಣೆ ಮೇಲೆ ಒಂದು ಬ್ಯಾಂಡೇಜ್ ಹಾಕ್ಸ್ಬಿಡ್ತೀನಿ. ಹಾಯ್ ಸುಂದರ್, ನಾಳೆ ನಾನು ಫ್ರೀ ಆಗಿದ್ದೀನಿ. ಸಿನಿಮಾಗೆ ಹೋಗೋಣ, ಪಾರ್ಕ್ಗೆ ಹೋಗೋಣ, ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ಹಾಗೆ ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡಬೇಕು. ಓಕೆನಾ? ಓಕೆ, ಬಾಯ್. ನೀನು ಅಂದ್ರೆ ಅವನ ತರ ಇರಬೇಕು. ಅವನೀಗ ಇವಳನ್ನ ಕರ್ಕೊಂಡು ಸಿನಿಮಾ ಪಾರ್ಕಿಗೆ ಹೋಗ್ತಾನೆ. ನೀನು ಇದೆಯಾ ದಂಡ ಪಿಂಡ. ನಾನು ಕೇಳ ಇನ್ನೊಂದು ಬ್ಯಾಂಡೇಜ್ ಹಾಕಿಸ್ಬಿಡ್ತಾಳೆ ಅಷ್ಟೇ. ಬಿಟ್ಲ ಮಹಾರಾಜ್, ಇವನ್ ಕೈಲಂತೂ ಹೀರೋ ಆಗಕ್ಕಾಗಲ್ಲ. ಆ ಸುಂದ್ರನೇ ನಾವಿಬ್ರು ಸೇರ್ಕೊಂಡು ಹೇಗಾದ್ರೂ ಮಾಡಿ ವಿಲನ್ನ ಮಾಡ್ಬಿಟ್ರೆ ಇವನ್ ತನ್ನಿಂದ ತಾನೇ ಹೀರೋ ಆಗ್ಬಿಡ್ತಾನ. ಹೇಗ್ ಮಾಡೋದು ಬಾವ? ನೀನ್ ಸುಮ್ಮನೆ ಹೂವನ್ ನಾನು ಮಾಡ್ತೀನಿ. ನಿನ್ನಂತ ಹುಡುಗಿ ಸಿಗ್ಲಿ ಅಂತ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ನಾನು ಅಷ್ಟೇ ನಿನ್ನಂತ ಸುಂದರವಾಗಿರೋ ಹುಡುಗ ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಿದ್ದೆ. ಹೆಸರಷ್ಟೇ ಸುಂದರವಾಗಿದ್ಯಾ. ಬಾವ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನನ್ನ ಪುಣ್ಯ ನಿನ್ನ ವಿಷಯ ನನಗೆ ಹಾಕ್ಸಿಲ್ವಲ್ಲ. ನೀನ್ ಮಾಡಿದ ಸರಿ ನೀವು ಯಾರು ಗೊತ್ತಿಲ್ಲ. ಸುಂದ್ರ, ಈ ವಿಮ್ಲನ್ನೇ ಮರ್ತ್ಬಿಟ್ಯಾ? ನಮ್ಮ ಹಳ್ಳಿಗೆ ಬಂದು ನನ್ನ ಮಾತಾಡ್ಸಿದ್ ನೆನ್ಪಿಲ್ವಾ? ಅಲ್ಲ ಕಣ್ಣ ಸುಂದ್ರ, ನಮ್ಮ ಹಳ್ಳಿಗೆ ಬಂದು ನಮ್ಮ ತಂಗಿಗೆ ಇಲ್ಲಿದ್ದೆಲ್ಲ ಆಸೆ ಹುಡ್ಸಿ ಈಗ ಪ್ಯಾಟೆ ಸೇರ್ಕೊಂಡು ಇದು ಯಾವ್ದೋ ಹುಡುಗಿಯಿಂದ ಬಿದ್ದುಬಿಟ್ಟಿದೆಯಲ್ಲ. ನೀನು ಮಾಡಿದ್ದು ನಿನಗೆ ಸಣ್ಣ ಕಾಣ್ತದೆ ಅಲ್ಲ. ಯಾರು ಇವಳು? ಇವ್ರು ಯಾರಂತನೂ ನನ್ಗೆ ಗೊತ್ತಿಲ್ಲ. ಲೇ ಸುಂದ್ರ, ಒಂದೇ ಒಂದು ಮಡಗ್ದ ಅಂದ್ರೆ ಕಳ್ಳು ಪಚ್ಚೆ ಎಲ್ಲ ಹಂಗಂಗೆ ಆಚೆಗೆ ಬಂದ್ಬಿಡ್ಬೇಕು. ನೀನೆ ಬಂದು ನಮ್ಮ ತಂಗಿ ಕೈಯಾಗೆ ಮುದ್ದೆ ತೊಳಸ್ಕೊಂಡು ಕೋಳಿ ಸಾರು ಜೊತೆ ನಂಚ್ಕೊಂಡು ಗುಳುಮ್ ಗುಳುಮ್ ಮತ್ತೆ ಹೊಟ್ಟೆ ಬಿರಿಯಾಗಿ ನುಂಗಿ ಅದು ಅರ್ಧಗಂಟೆ ಕಬ್ಬಿನ ಗದ್ದೆಯಲ್ಲಿ ಜೂಟಾಟಾಡನ್ ಬಾಮಿ ಅಂತ ನೀನೇ ಕರ್ಕೊಂಡು ಹೋಗಿ ಈಗ ನೋಡಿದ್ರೆ ಯಾರಿವಳು ಅಂತ ನನ್ನೇ ಕೇಳ್ತೀಯಲ್ಲ. ನಿಂದೆ ನನ್ನ ನಾಲ್ಗೇನ ಇಲ್ಲ ಎಕ್ಕಡವ. ನಿಜವಾಗ್ಲೂ ಇವಳು ಯಾರು ಅಂತ ನಿನಗೆ ಗೊತ್ತಿಲ್ಲ? ಕಾದಂಬರಿ ನಿನ್ನಾಣೆಗೂ ಯಾರು ಅಂತ ಗೊತ್ತಿಲ್ಲ ನನಗೆ. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಕಂಡು ಗಲಾಟೆ ಮಾಡ್ತಿದಾರೆ. ಇದರಲ್ಲೇನೋ ಮೋಸ ಇದೆ. ಯಾರನ್ನ ಮೋಸ ಮಾಡ್ತಾ ಇರೋದು? ನಿಮ್ಮಂತ ಪ್ಯಾಟೆ ಜನಗಳು ನಮ್ಮಂತ ಹಳ್ಳಿ ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ. ಅಲ್ಲ ಕಣ್ಣ, ನಮ್ಮ ತಂಗಿನ ಮದುವೆ ಆಗ್ತೀನಿ ಅಂತ ನೀನು ಮಾತು ಕೊಟ್ಬಿಟ್ಟು ಈಗ ಪ್ಯಾಟೆ ಸೇರ್ಕೊಂಡು ಇವಳು ಯಾವಳ ಹಿಂದೆ ಬಿದ್ದಿದೆಯಲ್ಲ ನೋಡೋ. ಮಾನವಾಗಿ ಇವಳನ್ನ ಕೈ ಹಿಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಗಂಟು ಪಿಪ್ಪಿನ ಕುಯ್ದುಬಿಟ್ಟು ನಮ್ಮ ಮಟ್ಟಿಗೆ ಕಾಗೆಗಳಿಗೆ ಹಾಕ್ಬಿಡ್ತೀನಿ. ಯಾರು ಮಾತಾಡ್ತಾ ಇರೋದು ನೀನು? ನನಗೆ ರೋಪ. ನೀನ್ ಯಾವನ ಹತ್ರ ನಾವು ರೋಪ ಹಾಕೋದು? ನಾನೇ ನಿನ್ನಂಗೆ ತಿಳಿಸಾರು ಕೂಡ ಪುಡಿ ಹಾಕಿರೋ ಅನ್ನನ ತಿನ್ಕೊಂಡು ಬೆಳೆದಿದ್ದೀನಿ. ಇದು ಮಾನ ಮರುವಾದೆಯಿಂದ ನನ್ನ ತಂಗಿ ಕತ್ತಿಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಭತ್ತದ ಗದ್ದೆ ನಾಟಿ ಮಾಡ್ದಂಗೆ ನೀನ್ ನನ್ನ ಕಾಲ ತೋದ್ಬಿಡ್ತೀನಿ. ಸುಂದ್ರ, ಕಟ್ಬಿಡಪ್ಪ. ಮನೇಲೆ ಮದ್ವೆ ಆಯ್ತು ಅಂತ ನಮಗೂ ಖುಷಿ ಆಗುತ್ತೆ. ಅವಳಿಗೆ ಕಟ್ಟು, ಇವ್ರಿಗೆ ಕಟ್ಬೇಡ. ಆಯ್ತು, ಅವ್ರಿಗೆ ತಾಳಿ ಕಟ್ತೀನಿ. ಬಾರಿ ಚಾಚಿ, ನಿಮ್ಮ ಯಜಮಾನ್ರು ಯಾಕೆ ಹೀಗೆ ಮಾಡಿದ್ರು? ನಮ್ಗೆ ಈಗಾಗಲೇ ಊರಲ್ಲಿ ಮದುವೆ ಫಿಕ್ಸ್ ಆಗಿತ್ತು. ನಾನು ಈ ಸುಂದರ್ನ ಲವ್ ಮಾಡಿದ್ಕೆ ಆ ಮದುವೆನೂ ಕ್ಯಾನ್ಸಲ್ ಮಾಡಿದೆ. ನಿಮ್ಮ ಯಜಮಾನ್ರು ಯಾಕೆ ಇದು ಗಂಡ ಬರ್ಬೇಕು? ಕಾದಂಬರಿ, ನಿಮ್ಮ ಮನೆಯವ್ರನ್ನ ನಂಬಕ್ಕಾಗಲ್ಲ. ನಿನ್ ನಿರ್ಧಾರ ಏನಂತ ಹೇಳು. ಸುಂದರ್, ನಾನು ನಿನ್ನನ್ನೇ ಮದುವೆ ಆಗ್ತೀನಿ. ಯಾಕೆ ಹೀಗೆ ಮಾಡಿದ್ರಿ? ಕ್ಷೇಮ ಆಗಲ್ಲ. ಅದು ಚಾಚಿ ಹೇಗಾದ್ರೂ ಮಾಡಿ ಆ ಕಾದಂಬರಿಗೂ ನಮ್ಮ ಪದ್ದು ಮಹಾರಾಜರಿಗೂ ಮದುವೆ ಮಾಡ್ಸೋಣ ಅಂತ ಹೋದೆ. ಅದು ಏನೇನೋ ಆಗಿ ಹಿಂಗಾಗುತ್ತೆ. ಮಿಸ್ ಆದ್ರೆ ಏನಂತೆ? ನೀವು ವಿಲೇಜ್ ಇಂದ ಕರ್ಕೊಂಡು ಬಂದಿದ್ರಲ್ಲ ಆ ಹುಡುಗಿನ ಪದ್ದು ಕೊಟ್ಟು ಮದುವೆ ಮಾಡಿದ್ರೆ ಆಯ್ತು. ನಾನು ಈ ಮದ್ವೆ ಆಗಲ್ಲ. ಯಾಕೆ ಮ್ಯಾರೇಜ್ ಆಗಲ್ಲ? ಪದ್ದು, ಈ ವಿಲೇಜ್ ಗಳು ನಿಂಗೆ ಇಷ್ಟ ತಾನೇ? ನಂಗೆ ಇಷ್ಟನೇ. ಮದ್ವೆ ಆಗಲ್ಲ. ಯಾಕಾಗಲ್ಲ? ಯಾಕಂದ್ರೆ ನಾನು ಬಿಟ್ಲ.